ಹಾವನೂರು ಆಯೋಗದ ವರದಿಯನ್ನ ಗಮನಿಸಿದ್ರಿ. ಅದೇ ರೀತಿ 16 ವರದಿಗಳಿದ್ದಾವೆ. ಅದರಲ್ಲಿ ನ್ಯಾಯಮೂರ್ತಿ ಓ ಚಿನ್ನಪ್ಪ ರೆಡ್ಡಿ ಆಯೋಗವೂ ಕೂಡ ಸಲ್ಲಿಸಿದಂತ ವರದಿ ಒಂದು. ಅದರ ಪ್ರಮುಖ ಅಂಶಗಳು ಏನು ಅಂತ ಹೇಳಿ ನಾವು ಮೊದಲು ನೋಡ್ಕೊಂಡು ಬರೋಣ ಬನ್ನಿ. 1988ರ ಮಾರ್ಚ್ 9ನೇ ತಾರೀಕಿನಂದು ಆಯೋಗ ರಚನೆ ಆಗುತ್ತೆ. 1990ರಲ್ಲಿ ಸರ್ಕಾರಕ್ಕೆ ಈ ವರದಿಯನ್ನು ಸಲ್ಲಿಕೆ ಮಾಡ್ತಾರೆ. ಅಂದ್ರೆ 2 ವರ್ಷದಲ್ಲಿ ಇವರು ಸಂಪೂರ್ಣವಾಗಿ ಸ್ಟಡಿ ಮಾಡಿ ಒಂದು ವರದಿಯನ್ನು ಸಲ್ಲಿಸ್ತಾರೆ. ನೋಡಿ, ಮೀಸಲಾತಿಯ ವರ್ಗೀಕರಣ ಎಲ್ಲ ಹೇಗಿತ್ತು ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋಣ. ಇದರಲ್ಲಿ ಪ್ರವರ್ಗ 1 ಅಂತ ಮಾಡ್ತಾರೆ, 4% ವರೆಗೂ ಕೂಡ ಅದರಲ್ಲಿ ಮೀಸಲಾತಿ. ಪ್ರವರ್ಗ 2A 15% ಮೀಸಲಾತಿ ಈ ವರದಿಯಲ್ಲಿ ಇಲ್ಲಿ ಮೆನ್ಷನ್ ಮಾಡ್ತಾರೆ. ಪ್ರವರ್ಗ 2B ಅಲ್ಲಿ 4%, ಪ್ರವರ್ಗ 3A ಅಲ್ಲಿ 4%, ಪ್ರವರ್ಗ 3B ಅಲ್ಲಿ 5%, ಪರಿಶಿಷ್ಟ ಜಾತಿಗೆ 15%, ಪರಿಶಿಷ್ಟ ಪಂಗಡಕ್ಕೆ 3%, ಒಟ್ಟು ಮೀಸಲಾತಿ 50%ದಷ್ಟು ಈ ವರದಿ ಇತ್ತಲ್ಲ. ಈ ವರದಿಯಲ್ಲಿ ಅವರು ಮೀಸಲಾತಿ ವಿಚಾರವಾಗಿ ಒಂದು ಪರ್ಸೆಂಟೇಜ್ ಆಫ್ ಮೀಸಲಾತಿ ಎಲ್ಲವೂ ಕೂಡ 1988ರಿಂದ 1990ರ ಆ 2 ವರ್ಷದ ಅವಧಿಯಲ್ಲಿ ಇದನ್ನ ಅವರು ಮಾರ್ಪಾಡು ಮಾಡ್ತಾರೆ. ಪ್ರಮುಖ ಅಂಶಗಳಿದು. ಎಸ್ ರಂಜಿತ್, ಈಗ ನೀವು ಪರ್ಸೆಂಟೇಜ್ ಹೇಳಿದ್ರಿ, ಯಾವ್ದಾವ ಜಾತಿ ಎಷ್ಟೆಷ್ಟು ಪರ್ಸೆಂಟೇಜ್ ಅಂತ. ಮೀಸಲಾತಿ ಆಯೋಗದ ಪರವಾದ ಏನು ಅಂತ, ಈಗ ಪರವಾಗಿದ್ದಂತ ವಾದವನ್ನ ಹೇಳ್ತಾ ಹೋಗೋದಾದ್ರೆ, ಕೇವಲ ಜಾತಿಯನ್ನೇ ಆಧರಿಸಿ ಸಿದ್ಧಪಡಿಸಿದ ವರದಿಯಲ್ಲ ಇದು ಅಂತ ಒಂದಷ್ಟು ವಾದ ಆಗಿತ್ತು. ಅಂದ್ರೆ ಅಲ್ಲಿ ವಿರೋಧ, ಇದು ಕೇವಲ ಜಾತಿಗಾಗಿ ಅಂತ ಹೇಳಿರ್ತಾರೆ. ಸೊ ಪರವಾದ ಏನು, ಇದು ಕೇವಲ ಜಾತಿಗೆ ಮಾತ್ರ ಅಲ್ಲ, ಕುಟುಂಬದ ಆದಾಯ, ಪೋಷಕರ ಶಿಕ್ಷಣ, ವೃತ್ತಿಯನ್ನು ಕೂಡ ಗಣನೆಗೆ ತೆಗೆದುಕೊಳ್ಳಲಾಗಿದೆ. ಇದು ಮೀಸಲಾತಿಯನ್ನ ಹೆಚ್ಚು ವಸ್ತುನಿಷ್ಠವಾಗಿಸಿತು ಅಂತಲೂ ಕೂಡ ಪರವಾದಂತ ವಾದ ಆಯ್ತಾ. ಆಮೇಲೆ ಈ ವರದಿ ಕೆನೆಪದರ ಪರಿಕಲ್ಪನೆ ಶಿಫಾರಸು ಮಾಡಿತು. ಅರ್ಹ ಬಡವರ ಸೌಲಭ್ಯಕ್ಕೆ ಪ್ರಮುಖ ಹೆಜ್ಜೆ ಅಂತ ಶ್ಲಾಘನೆ ಕೂಡ ಇದಕ್ಕೆ ವ್ಯಕ್ತ ಆಗಿತ್ತು. ಅತಿ ಹಿಂದುಳಿದವರಿಗೆ ಮೀಸಲಾತಿಗೆ ಆದ್ಯತೆ ಕೂಡ ನೀಡಲಾಯಿತು. ಅಲೆಮಾರಿ, ಅರೆ ಅಲೆಮಾರಿ ಸಮುದಾಯಗಳಿಗೆ ಪ್ರವರ್ಗ 1, ಮುಸ್ಲಿಮರಿಗೆ OBC ಮೀಸಲಾತಿಯನ್ನ ನೀಡಲಾಗಿತ್ತು ಅಂತ ಹೇಳಿ. ಸೊ ಇದು ಪರವಾದ ಚರ್ಚೆಗಳು. ಹಾಗಾದ್ರೆ ಈ ವರದಿ, ಚಿನ್ನಪ್ಪ ವರದಿ ಇತ್ತಲ್ಲ, ಈ ವರದಿಯ ವಿರುದ್ಧ ಚರ್ಚೆಗಳು ಆ ಸಮಯ ಸಂದರ್ಭಕ್ಕೆ ಏನು ಬಂದಿತ್ತು ಅನ್ನೋದನ್ನ ನಾವು ನೋಡೋಣ ಬನ್ನಿ. ಲಿಂಗಾಯತ ಒಕ್ಕಲಿಗ ಸಮುದಾಯಗಳು, ಲಿಂಗಾಯತ ಮತ್ತೆ ಒಕ್ಕಲಿಗ ನಮ್ಮ ರಾಜ್ಯದಲ್ಲಿರುವಂತ ಅತಿದೊಡ್ಡ ಸಮುದಾಯಗಳು, ಅವರ ಅಸಮಾಧಾನ ಇತ್ತು ಈ ವರದಿಗೆ. ಈ ಸಮುದಾಯಗಳು ಶೈಕ್ಷಣಿಕವಾಗಿ ಮುಂದುವರಿದ ವಾದ ಈ ವರದಿಯಲ್ಲಿ ಮಾಡಿದ್ರು. ಹಿಂದುಳಿದ ವರ್ಗಗಳ ಪಟ್ಟಿಯಿಂದ ಹೊರಹಾಕಲು ಶಿಫಾರಸು ಮಾಡಿದ್ರು ಅನ್ನುವಂಥ ಗಂಭೀರ ಆರೋಪ ಅಥವಾ ಗಂಭೀರ ವಿರೋಧವನ್ನ ಎದುರಿಸಿತ್ತು ಈ ವರದಿ. ಆಯೋಗದ ಈ ಶಿಫಾರಸನ್ನ ಸಮುದಾಯಗಳು ಒಪ್ಪಲಿಲ್ಲ. ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಪ್ರತಿಭಟನೆಗಳಿಗೆ ಇದು ಕಾರಣ ಆಯಿತು. ಬಹುಶಃ ಇದೆಲ್ಲವೂ ಕೂಡ ಆ ಸಮಯ ಸಂದರ್ಭಕ್ಕೆ ಬಂದಂತ ವಾದ, ಪ್ರತಿವಾದ, ವಿರೋಧ ಇದೆಲ್ಲವೂ. ಜಾತಿ ಜನಗಣತಿ ವರದಿಯನ್ನ 1 ತಿಂಗಳಿನಲ್ಲಿ ಜಾರಿ ಮಾಡದಿದ್ರೆ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗ್ತದೆ ಅಂತ ಹೇಳಿ ಹಿಂದುಳಿದ, ಅತಿ ಹಿಂದುಳಿದ, ಶೋಷಿತ ಸಮುದಾಯಗಳ ಒಕ್ಕೂಟದ ಮುಖ್ಯಸ್ಥ ರಾಮಚಂದ್ರಪ್ಪ ಅವರು ಎಚ್ಚರಿಕೆ ನೀಡಿದ್ದಾರೆ. ಈಗಾಗಲೇ ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲಿ ಅಹಿಂದ ಮೂಲಕ ಸಂಘಟನೆ, ಪ್ರಚಾರ ನಡೀತಾ ಇದೆ. ಆಕ್ರೋಶ, ಸ್ಫೋಟ ಆಗಲು ಬಿಡಬೇಡಿ ಅಂತೇಳಿ ಹೇಳಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಸರ್ಕಾರಕ್ಕಾಗ್ಲಿ ಅಥವಾ ಆಯೋಗಕ್ಕಾಗ್ಲಿ, ಹಿಂದುಳಿದ ವರ್ಗಗಳ ಆಯೋಗಕ್ಕಾಗಿ ತಮ್ಮ ಮನವಿ ಏನು? ಯಾವಾಗ ಈ ಒಂದು ವರದಿ ಸಲ್ಲಿಕೆ ವಿಚಾರದಲ್ಲಿ ಆಯೋಗ ಏನ್ ಮಾಡಬೇಕು? ಇನ್ನೊಂದು ತಿಂಗಳೊಳಗಡೆ ಈ ಒಂದು ವರದಿಯನ್ನ ಕೊಟ್ಟಿಲ್ಲ ಅಂತ ಅನ್ನೋದಾದ್ರೆ, ಜಾರಿಗೆ ತಂದಿಲ್ಲ ಅಂತ ಅನ್ನೋದಾದ್ರೆ, ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಪ್ರತಿಭಟನೆಗಳಾಗುವಂತ ಅವಕಾಶಗಳು ಇರ್ತವೆ. ಈಗಾಗಲೇ ನಾವು ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ನಾವು ಇದನ್ನ ಏನು ಅಹಿಂದದ ಮುಖಾಂತರ ನಾವು ಪ್ರಚಾರ ಮಾಡ್ಕೋಬತ್ತಿದೀವಿ, ಸಂಘಟನೆ ಆಗ್ತಿದೀವಿ. ಇದು ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ಬಿಡಬೇಡಿ. ದಯವಿಟ್ಟು ಇದನ್ನ ಸರ್ಕಾರ ನಮ್ಮ ಒಂದು ಸಂಖ್ಯೆ ಮತ್ತು ನಮ್ಮ ಸ್ಥಿತಿಗತಿಗಳನ್ನ ತಿಳ್ಕೊಳ್ಳೋದಕ್ಕಾದ್ರೂ ಒಂದು ಅವಕಾಶ ಮಾಡಿಕೊಡಿ ಅಂತ ಸರ್ಕಾರದಲ್ಲಿ ಮನವಿ ಮಾಡ್ತೀವಿ. ಈಗ ಮನವಿ ಮಾಡ್ತೀವಿ, ಮುಂದೆ ಒತ್ತಾಯ ಮಾಡ್ತೀವಿ. ಅದಾಗಿಲ್ಲ ಅಂತಂದ್ರೆ ಹೋರಾಟ ಮಾಡ್ತೀವಿ. ಈಗ ಸರ್ಕಾರಕ್ಕಾಗ್ಲಿ ಅಥವಾ ಆಯೋಗಕ್ಕಾಗ್ಲಿ, ಹಿಂದುಳಿದ ವರ್ಗಗಳ ಆಯೋಗಕ್ಕಾಗಿ ತಮ್ಮ ಮನವಿ ಏನು? ಯಾವಾಗ ಈ ಒಂದು ವರದಿ ಸಲ್ಲಿಕೆ ವಿಚಾರದಲ್ಲಿ ಆಯೋಗ ಏನ್ ಮಾಡಬೇಕು? ಇನ್ನೊಂದು ತಿಂಗಳೊಳಗಡೆ ಈ ಒಂದು ವರದಿಯನ್ನ ಕೊಟ್ಟಿಲ್ಲ ಅಂತ ಅನ್ನೋದಾದ್ರೆ, ಜಾರಿಗೆ ತಂದಿಲ್ಲ ಅಂತ ಅನ್ನೋದಾದ್ರೆ, ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಪ್ರತಿಭಟನೆಗಳಾಗುವಂತ ಅವಕಾಶಗಳು ಇರ್ತವೆ. ಈಗಾಗಲೇ ನಾವು ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ನಾವು ಇದನ್ನ ಏನು ಅಹಿಂದದ ಮುಖಾಂತರ ನಾವು ಪ್ರಚಾರ ಮಾಡ್ಕೋಬತ್ತಿದೀವಿ, ಸಂಘಟನೆ ಆಗ್ತಿದೀವಿ. ಇದು ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ಬಿಡಬೇಡಿ. ದಯವಿಟ್ಟು ಇದನ್ನ ಸರ್ಕಾರ
ನಮ್ಮ ಒಂದು ಸಂಖ್ಯೆ ಮತ್ತು ನಮ್ಮ ಸ್ಥಿತಿಗತಿಗಳನ್ನ ತಿಳ್ಕೊಳ್ಳೋದಕ್ಕಾದ್ರೂ ಒಂದು ಅವಕಾಶ ಮಾಡಿಕೊಡಿ ಅಂತ ಸರ್ಕಾರದಲ್ಲಿ ಮನವಿ ಮಾಡ್ತೀವಿ. ಈಗ ಮನವಿ ಮಾಡ್ತೀವಿ, ಮುಂದೆ ಒತ್ತಾಯ ಮಾಡ್ತೀವಿ. ಅದಾಗಿಲ್ಲ ಅಂತಂದ್ರೆ ಹೋರಾಟ ಮಾಡ್ತೀವಿ. ಈಗ ಸರ್ಕಾರಕ್ಕಾಗ್ಲಿ ಅಥವಾ ಆಯೋಗಕ್ಕಾಗ್ಲಿ, ಹಿಂದುಳಿದ ವರ್ಗಗಳ ಆಯೋಗಕ್ಕಾಗಿ ತಮ್ಮ ಮನವಿ ಏನು? ಹಾವನೂರು ಆಯೋಗದ ವರದಿಯನ್ನ ಗಮನಿಸಿದ್ರಿ. ಅದೇ ರೀತಿ 16 ವರದಿಗಳಿದ್ದಾವೆ. ಅದರಲ್ಲಿ ನ್ಯಾಯಮೂರ್ತಿ ಓ ಚಿನ್ನಪ್ಪ ರೆಡ್ಡಿ ಆಯೋಗವೂ ಕೂಡ ಸಲ್ಲಿಸಿದಂತ ವರದಿ ಒಂದು. ಅದರ ಪ್ರಮುಖಾಂಶಗಳು ಏನು ಅಂತ ಹೇಳಿ ನಾವು ಮೊದಲು ನೋಡ್ಕೊಂಡು ಬರೋಣ ಬನ್ನಿ. 1988ರ ಮಾರ್ಚ್ 9ನೇ ತಾರೀಕಿನಂದು ಆಯೋಗ ರಚನೆ ಆಗುತ್ತೆ. 1990ರಲ್ಲಿ ಸರ್ಕಾರಕ್ಕೆ ಈ ವರದಿಯನ್ನು ಸಲ್ಲಿಕೆ ಮಾಡ್ತಾರೆ. ಅಂದ್ರೆ 2 ವರ್ಷದಲ್ಲಿ ಇವರು ಸಂಪೂರ್ಣವಾಗಿ ಸ್ಟಡಿ ಮಾಡಿ ಒಂದು ವರದಿಯನ್ನು ಸಲ್ಲಿಸ್ತಾರೆ. ನೋಡಿ, ಮೀಸಲಾತಿಯ ವರ್ಗೀಕರಣ ಎಲ್ಲ ಹೇಗಿತ್ತು ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋಣ. ಇದರಲ್ಲಿ ಪ್ರವರ್ಗ 1 ಅಂತ ಮಾಡ್ತಾರೆ, 4% ವರೆಗೂ ಕೂಡ ಅದರಲ್ಲಿ ಮೀಸಲಾತಿ. ಪ್ರವರ್ಗ 2A 15% ಮೀಸಲಾತಿ ಈ ವರದಿಯಲ್ಲಿ ಇಲ್ಲಿ ಮೆನ್ಷನ್ ಮಾಡ್ತಾರೆ. ಪ್ರವರ್ಗ 2B ಅಲ್ಲಿ 4%, ಪ್ರವರ್ಗ 3A ಅಲ್ಲಿ 4%, ಪ್ರವರ್ಗ 3B ಅಲ್ಲಿ 5%, ಪರಿಶಿಷ್ಟ ಜಾತಿಗೆ 15%, ಪರಿಶಿಷ್ಟ ಪಂಗಡಕ್ಕೆ 3%, ಒಟ್ಟು ಮೀಸಲಾತಿ 50%ದಷ್ಟು ಈ ವರದಿ ಇತ್ತಲ್ಲ. ಈ ವರದಿಯಲ್ಲಿ ಅವರು ಮೀಸಲಾತಿ ವಿಚಾರವಾಗಿ ಒಂದು ಪರ್ಸೆಂಟೇಜ್ ಆಫ್ ಮೀಸಲಾತಿ ಎಲ್ಲವೂ ಕೂಡ 1988ರಿಂದ 1990ರ ಆ 2 ವರ್ಷದ ಅವಧಿಯಲ್ಲಿ ಇದನ್ನ ಅವರು ಮಾರ್ಪಾಡು ಮಾಡ್ತಾರೆ. ಪ್ರಮುಖ ಅಂಶಗಳಿದು. ಎಸ್ ರಂಜಿತ್, ಈಗ ನೀವು ಪರ್ಸೆಂಟೇಜ್ ಹೇಳಿದ್ರಿ, ಯಾವ್ದಾವ ಜಾತಿ ಎಷ್ಟೆಷ್ಟು ಪರ್ಸೆಂಟೇಜ್ ಅಂತ. ಮೀಸಲಾತಿ ಆಯೋಗದ ಪರವಾದ ಏನು ಅಂತ, ಈಗ ಪರವಾಗಿದ್ದಂತ ವಾದವನ್ನ ಹೇಳ್ತಾ ಹೋಗೋದಾದ್ರೆ, ಕೇವಲ ಜಾತಿಯನ್ನೇ ಆಧರಿಸಿ ಸಿದ್ಧಪಡಿಸಿದ ವರದಿ ಅಲ್ಲ ಇದು ಅಂತ ಒಂದಷ್ಟು ವಾದ ಆಗಿತ್ತು. ಅಂದ್ರೆ ಅಲ್ಲಿ ವಿರೋಧ, ಇದು ಕೇವಲ ಜಾತಿಗಾಗಿ ಅಂತ ಹೇಳಿರ್ತಾರೆ. ಸೊ ಪರವಾದ ಏನು, ಇದು ಕೇವಲ ಜಾತಿಗೆ ಮಾತ್ರ ಅಲ್ಲ, ಕುಟುಂಬದ ಆದಾಯ, ಪೋಷಕರ ಶಿಕ್ಷಣ, ವೃತ್ತಿಯನ್ನು ಕೂಡ ಗಣನೆಗೆ ತೆಗೆದುಕೊಳ್ಳಲಾಗಿದೆ. ಇದು ಮೀಸಲಾತಿಯನ್ನ ಹೆಚ್ಚು ವಸ್ತುನಿಷ್ಠವಾಗಿಸಿತು ಅಂತಲೂ ಕೂಡ ಪರವಾದಂತ ವಾದ. ಆಯ್ತಾ. ಆಮೇಲೆ ಈ ವರದಿ ಕೆನೆಪದರ ಪರಿಕಲ್ಪನೆ ಶಿಫಾರಸು ಮಾಡಿತು. ಅರ್ಹ ಬಡವರ ಸೌಲಭ್ಯಕ್ಕೆ ಪ್ರಮುಖ ಹೆಜ್ಜೆ ಅಂತ ಶ್ಲಾಘನೆ ಕೂಡ ಇದಕ್ಕೆ ವ್ಯಕ್ತ ಆಗಿತ್ತು. ಅತಿ ಹಿಂದುಳಿದವರಿಗೆ ಮೀಸಲಾತಿಗೆ ಆದ್ಯತೆ ಕೂಡ ನೀಡಲಾಯಿತು. ಅಲೆಮಾರಿ, ಅರೆ ಅಲೆಮಾರಿ ಸಮುದಾಯಗಳಿಗೆ ಪ್ರವರ್ಗ 1, ಮುಸ್ಲಿಮರಿಗೆ ಒಬಿಸಿ ಮೀಸಲಾತಿಯನ್ನ ನೀಡಲಾಗಿತ್ತು ಅಂತ ಹೇಳಿ. ಸೊ ಇದು ಪರವಾದ ಚರ್ಚೆಗಳು. ಹಾಗಾದ್ರೆ ಈ ವರದಿ, ಚಿನ್ನಪ್ಪ ವರದಿ ಇತ್ತಲ್ಲ, ಈ ವರದಿಯ ವಿರುದ್ಧ ಚರ್ಚೆಗಳು ಆ ಸಮಯ ಸಂದರ್ಭಕ್ಕೆ ಏನು ಬಂದಿತ್ತು ಅನ್ನೋದನ್ನ ನಾವು ನೋಡೋಣ ಬನ್ನಿ. ಲಿಂಗಾಯತ ಒಕ್ಕಲಿಗ ಸಮುದಾಯಗಳು, ಲಿಂಗಾಯತ ಮತ್ತೆ ಒಕ್ಕಲಿಗ ನಮ್ಮ ರಾಜ್ಯದಲ್ಲಿರುವಂತ ಅತಿದೊಡ್ಡ ಸಮುದಾಯಗಳು, ಅವರ ಅಸಮಾಧಾನ ಇತ್ತು ಈ ವರದಿಗೆ. ಈ ಸಮುದಾಯಗಳು ಶೈಕ್ಷಣಿಕವಾಗಿ ಮುಂದುವರಿದ ವಾದ ಈ ವರದಿಯಲ್ಲಿ ಮಾಡಿದ್ರು. ಹಿಂದುಳಿದ ವರ್ಗಗಳ ಪಟ್ಟಿಯಿಂದ ಹೊರಹಾಕಲು ಶಿಫಾರಸು ಮಾಡಿದ್ರು ಅನ್ನುವಂಥ ಗಂಭೀರ ಆರೋಪ ಅಥವಾ ಗಂಭೀರ ವಿರೋಧವನ್ನ ಎದುರಿಸಿತ್ತು ಈ ವರದಿ. ಆಯೋಗದ ಈ ಶಿಫಾರಸನ್ನ ಸಮುದಾಯಗಳು ಒಪ್ಪಲಿಲ್ಲ. ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಪ್ರತಿಭಟನೆಗಳಿಗೆ ಇದು ಕಾರಣ ಆಯಿತು. ಬಹುಶಃ ಇದೆಲ್ಲವೂ ಕೂಡ ಆ ಸಮಯ ಸಂದರ್ಭಕ್ಕೆ ಬಂದಂತ ವಾದ, ಪ್ರತಿವಾದ, ವಿರೋಧ ಇದೆಲ್ಲವೂ. ಜಾತಿ ಜನಗಣತಿ ವರದಿಯನ್ನ 1 ತಿಂಗಳಿನಲ್ಲಿ ಜಾರಿ ಮಾಡದಿದ್ರೆ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗ್ತದೆ ಅಂತ ಹೇಳಿ ಅತಿ ಹಿಂದುಳಿದ ಶೋಷಿತ ಸಮುದಾಯಗಳ ಒಕ್ಕೂಟದ ಮುಖ್ಯಸ್ಥ ರಾಮಚಂದ್ರಪ್ಪ ಅವರು ಎಚ್ಚರಿಕೆ ನೀಡಿದ್ದಾರೆ. ಈಗಾಗಲೇ ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲಿ ಅಹಿಂದ ಮೂಲಕ ಸಂಘಟನೆ ಪ್ರಚಾರ ನಡೀತಾ ಇದೆ. ಆಕ್ರೋಶ ಸ್ಫೋಟ ಆಗಲು ಬಿಡಬೇಡಿ ಅಂತೇಳಿ ಹೇಳಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಸರ್ಕಾರಕ್ಕಾಗ್ಲಿ ಅಥವಾ ಆಯೋಗಕ್ಕಾಗ್ಲಿ, ಹಿಂದುಳಿದ ವರ್ಗಗಳ ಆಯೋಗಕ್ಕಾಗಿ ತಮ್ಮ ಮನವಿ ಏನು? ಯಾವಾಗ ಈ ಒಂದು ವರದಿ ಸಲ್ಲಿಕೆ ವಿಚಾರದಲ್ಲಿ ಆಯೋಗ ಏನ್ ಮಾಡಬೇಕು? ಇನ್ನೊಂದು ತಿಂಗಳೊಳಗಡೆ ಈ ಒಂದು ವರದಿಯನ್ನ ಕೊಟ್ಟಿಲ್ಲ ಅಂತ ಅನ್ನೋದಾದ್ರೆ, ಜಾರಿಗೆ ತಂದಿಲ್ಲ ಅಂತ ಅನ್ನೋದಾದ್ರೆ, ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಪ್ರತಿಭಟನೆಗಳಾಗುವಂತ ಅವಕಾಶಗಳು ಇರ್ತವೆ. ಈಗಾಗಲೇ ನಾವು ಪ್ರತಿ ಜಿಲ್ಲೆಗಳಲ್ಲೂ ಕೂಡ ನಾವು ಇದನ್ನ ಏನು ಅಹಿಂದದ ಮುಖಾಂತರ ನಾವು ಪ್ರಚಾರ ಮಾಡ್ಕೋಬತ್ತಿದೀವಿ, ಸಂಘಟನೆ ಆಗ್ತಿದೀವಿ. ಇದು ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ಬಿಡಬೇಡಿ. ದಯವಿಟ್ಟು ಇದನ್ನ ಸರ್ಕಾರ ನಮ್ಮ ಒಂದು ಸಂಖ್ಯೆ ಮತ್ತು ನಮ್ಮ ಸ್ಥಿತಿಗತಿಗಳನ್ನ ತಿಳ್ಕೊಳ್ಳೋದಕ್ಕಾದ್ರೂ ಒಂದು ಅವಕಾಶ ಮಾಡಿಕೊಡಿ ಅಂತ ಸರ್ಕಾರದಲ್ಲಿ ಮನವಿ ಮಾಡ್ತೀವಿ. ಈಗ ಮನವಿ ಮಾಡ್ತೀವಿ, ಮುಂದೆ ಒತ್ತಾಯ ಮಾಡ್ತೀವಿ. ಅದಾಗಿಲ್ಲ ಅಂತಂದ್ರೆ ಹೋರಾಟ ಮಾಡ್ತೀವಿ. ಈಗ ಸರ್ಕಾರಕ್ಕಾಗ್ಲಿ ಅಥವಾ ಆಯೋಗಕ್ಕಾಗ್ಲಿ, ಹಿಂದುಳಿದ ವರ್ಗಗಳ ಆಯೋಗಕ್ಕಾಗಿ ತಮ್ಮ ಮನವಿ ಏನು? ಯಾವಾಗ ಈ ಒಂದು ವರದಿ ಸಲ್ಲಿಕೆ ವಿಚಾರದಲ್ಲಿ ಆಯೋಗ ಏನ್ ಮಾಡಬೇಕು? ಇನ್ನೊಂದು ತಿಂಗಳೊಳಗಡೆ ಈ ಒಂದು ವರದಿಯನ್ನ ಕೊಟ್ಟಿಲ್ಲ ಅಂತ ಅನ್ನೋದಾದ್ರೆ,
ಜಾರಿಗೆ ತಂದಿಲ್ಲ ಅಂತ ಅನ್ನೋದಾದ್ರೆ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಪ್ರತಿಭಟನೆಗಳಾಗುವಂತ ಅವಕಾಶಗಳು ಇರ್ತವೆ. ಈಗಾಗಲೇ ನಾವು ಪ್ರತಿ ಜಿಲ್ಲೆಗಳಲ್ಲೂ ಕೂಡ ನಾವು ಇದನ್ನ ಏನು ಅಹಿಂದದ ಮುಖಾಂತರ ನಾವು ಪ್ರಚಾರ ಮಾಡ್ಕೋಬತ್ತಿದೀವಿ, ಸಂಘಟನೆ ಆಗ್ತಿದೀವಿ. ಇದು ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ಬಿಡಬೇಡಿ. ದಯವಿಟ್ಟು ಇದನ್ನ ಸರ್ಕಾರ ನಮ್ಮ ಒಂದು ಸಂಖ್ಯೆ ಮತ್ತು ನಮ್ಮ ಸ್ಥಿತಿಗತಿಗಳನ್ನ ತಿಳ್ಕೊಳ್ಳೋದಕ್ಕಾದ್ರೂ ಒಂದು ಅವಕಾಶ ಮಾಡಿಕೊಡಿ ಅಂತ ಸರ್ಕಾರದಲ್ಲಿ ಮನವಿ ಮಾಡ್ತೀವಿ. ಈಗ ಮನವಿ ಮಾಡ್ತೀವಿ, ಮುಂದೆ ಒತ್ತಾಯ ಮಾಡ್ತೀವಿ. ಅದಾಗಿಲ್ಲ ಅಂತಂದ್ರೆ ಹೋರಾಟ ಮಾಡ್ತೀವಿ. ಈಗ ಸರ್ಕಾರಕ್ಕಾಗ್ಲಿ ಅಥವಾ ಆಯೋಗಕ್ಕಾಗ್ಲಿ, ಹಿಂದುಳಿದ ವರ್ಗಗಳ ಆಯೋಗಕ್ಕಾಗಿ ತಮ್ಮ ಮನವಿ ಏನು? ಯಾವಾಗ